ನೀರಿನ ಪ್ರವಾಹ ಹೆಚ್ಚಿಗಾಗ್ತಾ ಇದೆ. ಹೆಚ್ಚಿನ ನೀರು ಬರ್ತಾ ಇದೆ. ರೈತರ ಹೊಲಗಳಲ್ಲಿ ನೆರೆ ಪರಿಹಾರ ಬೇಕಾಗುವುದು. ಹೊಲಗಳೆಲ್ಲ ಲಾಸ್ ಆಗಿದ್ದಾವೆ. ಎಲ್ಲ ಬೆಳೆಗಳು ಹೋಗಿದ್ದಾವೆ ನೀರಿನಲ್ಲಿ ನೆಂದು. ರೈತರೆಲ್ಲ ಹೇಳುತ್ತಿದ್ದಾರೆ. ಅದಕ್ಕೆ ಎಲ್ಲ ರೈತರಿಗೆ ಯಾರ್ಯಾರಿಗೆ ಬೆಳೆ ನಷ್ಟ ಆಗಿದೆ ಅವರಿಗೆಲ್ಲ ನಾವು ಸರ್ಕಾರದವರಿಗೆ ತಿಳಿಸಿ ಸರ್ಕಾರದಿಂದ ಏನು ನೆರೆ ಪರಿಹಾರ ಬೇಕು ಅದನ್ನು ನಾವು ಕೊಡಿಸ್ತೀವಿ. ಅದಕ್ಕೇನು ಯಾರು ರೈತರು ಆತಂಕ ಕೂಡ ಅವಸರಿಲ್ಲ. ಏನಿದ್ರೂ ನಮ್ಮ ಸರ್ಕಾರ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿ ರೈತರಿಗೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಡ್ತಾರೆ. ಈಗ ಒಂದು 2-3 ದಿನ ಸ್ವಲ್ಪ ಮೇಲೆ ನೀರು ಬಿಟ್ಟರು ತೊಂದರೆ ಆಗ್ಬೋದು. ಅಲ್ಲಿವರೆಗೆ ಈ ಕಡೆ ಟ್ರಾಫಿಕ್ ಎಲ್ಲ ರೋಡ್ ಬಂದ್ ಮಾಡಿರ್ತಾರೆ. ಪೊಲೀಸರೆಲ್ಲ ಮುಂಜಾಗ್ರತಾ ಕ್ರಮ ಎಲ್ಲ ಕಡೆ ಕಾನೂನು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಸರ್, ಈಗ ಒಂದು ಪ್ರತಿ ಬಾರಿ ಫ್ಲಡ್ ಬಂದಾಗ ಈ ಮುಳುಗಡೆನೇ ಆಗ್ತದೆ. ಯಾರೇ ಇಲ್ಲಿ ಜನಪ್ರತಿನಿಧಿ ಬಂದು ಅಲ್ಲಿ ಯಾವುದೇ ಕೆಲಸ ಮಾಡಬೇಕು ಡಿಮ್ಯಾಂಡ್ ಅದ. ಸರಿ ಅಂದರೆ ಇಲ್ಲಿ ತನಕ ಏನಾದರೂ ಆಗಿ ಹೋಗಿದೆ. ಈಗ ಮುಂದೆ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿ ತೊಂದರೆ ಆಗ್ಬಿಡೋದಿಲ್ಲ. ಈಗ ಇಮಿಡಿಯೇಟಾಗಿ ನಾವು ಜೈಗಳಿಗೆ ಹೇಳಿ ಎಸ್ಟಿಮೇಟ್ ಮಾಡಿ ಆದರೆ ನಮ್ಮ ಸರ್ಕಾರದಲ್ಲಿ ಈಗ ನಾಳೆ ನಾವು ಹೋದಾಗಲಿ ನಮ್ಮ ಬರ್ತಾರೆ ಸಚಿವರು ಸಂಘಟನೆ ಮಾತಾಡಿ ಮತ್ತು ನಮ್ಮ ಪಾರ್ಲಿಮೆಂಟ್ ಸಂಸದರಿಗೆ ಸಂಘಟನೆ ಮಾತಾಡಿ ಅದರ ಬಗ್ಗೆ ಏನೇನು ಮಾಡಬೇಕು ಮಾಡಿ ಈ ಸಲ ಆದಷ್ಟು ಅದನ್ನು ಸೇತುವೆ ನಿರ್ಮಾಣ ಮಾಡಿ. ಆಮೇಲೆ ಈಗ ಫ್ಲಡ್ ಇನ್ನೂ ಹೆಚ್ಚಿನ ನೀರು ಬರ್ತಾ ಇದ್ದಾವೆ. ಆಮೇಲೆ ಜನರಿಗೆ ಏನು ಹೇಳ್ತೀವಿ ಸರ್, ಫ್ಲಡ್ ಎದುರಿಸೋಕೆ ನಿಮ್ಮ ಸರ್ಕಾರ ಬದ್ಧವಾಗಿದೆ. ಏನು ಅಧಿಕಾರಿಗಳಿಗೆ ತಾವು ಏನು ಹೇಳ್ತೀರಿ ಟೋಟಲ್? ಈಗಾಗಲೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡೆಪ್ಟಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವಿಷಯ ಕರೆದು ಎಲ್ಲ ಡಿ ಸಿಗಳಿಗೆ ರೊಕ್ಕ ಬಿಡುಗಡೆ ಮಾಡಿದ್ದಾರೆ. ಎಲ್ಲಿ ರೊಕ್ಕದ ಕೊರತೆ ಇಲ್ಲ. ಯಾರೇ ರೈತರಿಗೆ ತೊಂದರೆಯಾಗಿ ನೆರೆ ಪರಿಹಾರ ಆಗಿ ಯಾರಿಗೆ ಬೆಳೆ ಅವರಿಗೆಲ್ಲ ಇಮಿಡಿಯೇಟಾಗಿ ನಾವು ಅವರಿಗೆ ಬರ ಪರಿಹಾರದ ನೆರೆ ಪರಿಹಾರದ ರೊಕ್ಕ ಕೊಡಿಸುವ ನದಿ ತೀರದ ಜನರಿಗೆ ಎಲ್ಲ ಕಡೆ ವ್ಯವಸ್ಥೆ ಮಾಡಿ ಎಲ್ಲ ಕಡೆ ರೆವೆನ್ಯೂ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ತಿಳಿಸಿ ಮುಂಜಾಗ್ರತಾ ಕ್ರಮವಾಗಿ ಅಲ್ಲೆಲ್ಲ ನದಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಏನೇ ಪ್ರಸಂಗ ಬಂದರೆ ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಮುಂದೆ ಬೇಕಾದರೆ ನಾವು ಕಾಳಜಿ ಕೇಂದ್ರ ಮತ್ತು ಕಾಳಜಿ ಕೇಂದ್ರ ತೆರಲಿಕ್ಕೆ ಡಿ ಸಿಯವರಿಗೆ ಹೇಳಿ ತಹಸೀಲ್ದಾರಿಗೆ ಹೇಳಿ ಅದೆಲ್ಲ ವ್ಯವಸ್ಥೆ ಮಾಡಿ ಯಾವುದೇ ರೀತಿಯಿಂದ ಯಾವುದೇ ನದಿ ತೀರದ ಜನರಿಗೆ ರೈತರಿಗೆ ತೊಂದರೆ ಆಗ್ಬಿಡಲಾರ್ದಾಗ ನಮ್ಮ ಸರ್ಕಾರ ಮಾಡ್ಕೊಳ್ತೀವಿ. ನದಿ ತೀರದ ಜನರಿಗೆ ಹೋಗ್ಬೋದು ಅಂತ ಹೇಳ್ತಾರೆ ಸರ್. ನದಿ ತೀರಕ್ಕಾದ್ರೆ ಮೀನುಗಾರರೆಲ್ಲ ಇಲ್ಲ ಮೀನುಗಾರರು ಹೋಗೋ ಸಲುವಾಗಿ ಈ ರೀತಿ ಆಗಲಿಕ್ಕೆ ಮೀನುಗಾರ ಹೋಗ್ತಾರೆ ಅನ್ನೋದಕ್ಕೆ ಪೊಲೀಸರಿಗೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಿ ಸಮೀಪಕ್ಕೆ ಜನರನ್ನ ಮೀನುಗಾರನ ಯಾರಿಗೆ ರೈತರಿಗೆ ಹೋಗ್ಲಾರ್ದಂಗೆ ಪೊಲೀಸರೆಲ್ಲ ಕಟ್ಟುನಿಟ್ಟಿನ ಕ್ರಮ ತಗೊಳಕತ್ತಾರೆ.